ಹಲೋ ಹುಬ್ಳಿ ಮಂದಿ, ಹೇಗಿದ್ದೀರಾ? ಇವತ್ತು ಬೆಳಗ್ಗೆ ಬಂದಾಗ ಜೋಳದ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತಿದ್ದೆ. ಜೋಳದ ರೊಟ್ಟಿ ಸಿಗ್ಲಿಲ್ಲ. ಆದರೆ ಇವಾಗ ನಿಮ್ನೆಲ್ಲ ನೋಡಿ ನನ್ನ ಕಣ್ಣು ಮತ್ತೆ ಮನಸ್ಸು ತುಂಬಿದೆ. ಮಾರ್ಕ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದಕ್ಕೆ ಐ ಥಿಂಕ್ ಸುದೀಪ್ ಸರ್ ಜೊತೆ ಕೊನೆ ಲಾಸ್ಟ್ 4-5 ತಿಂಗಳು ಸ್ಪೆಂಡ್ ಮಾಡಿದ್ದೀವಿ ಒಟ್ಟಿಗೆ. ಅವರಿಂದ ಕಲಿಯೋಂಥ ವಿಚಾರಗಳು ತುಂಬ ಇತ್ತು. ಆದರೆ ಅದ್ರ ಜೊತೆಗೆ ಅವರಿಂದ ಇನ್ನೊಂದು ಕಲ್ತಿದ್ದೇನು ಅಂದರೆ, ಇಷ್ಟು ಸಿನಿಮಾ ಮಾಡಿದ್ದಾರೆ, ಎಲ್ಲರಿಗೂ ಎಷ್ಟು ಪ್ರೀತಿ ಕೊಡ್ತಾರೆ, ಆ್ಯಂಡ್ ಅವ್ರ ಥರ ನಿಮ್ಮ ಥರ ಜನನ ಸಂಪಾದನೆ ಮಾಡಬೇಕು ಅಂತ. 25ನೇ ತಾರೀಕು ಬರ್ತೀವಿ. ಈ ಸಿನಿಮಾಯಿಂದ ನಾನು ತೊಗೊಂಡಿರೋ ತುಂಬ ವಿಚಾರ ಇದೆ. ನಾನು ಈ ಸಿನಿಮಾಗೆ ಏನು ಕೊಟ್ಟಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಆದರೆ ಸತ್ಯಜ್ಯೋತಿ ಸಿನಿಮಾಯಿಂದ, ನಮ್ಮ ಸುದೀಪ್ ಸರಿಂದ ಹಾಗೂ ನನ್ನ ತಂಡದಿಂದ ನಾ ಕಳೆದಿರೋ ಎಲ್ಲ ಕ್ಷಣಗಳು ನಂಗೆ ನೆನಪಿದೆ. ಆ್ಯಂಡ್ ಇಟ್ಸ್ ಸಮಥಿಂಗ್ ವಿಚ್ ಐ ವಿಲ್ ಟೇಕ್ ಇಟ್ ಫಾರ್ ಅ ಲಾಂಗ್ ಟೈಮ್. ಥ್ಯಾಂಕ್ ಯು. ಕಿನಿ ಬಾಪ, ನಿನಗೇನು ಈ ಊರು ಹೊಸದಲ್ಲ, ನೆನಪಿದ್ಯಾ? 100% 15 ವರ್ಷದ ಕೆಳಗೆ ಒಂದು ಸೂಪರ್. ಇವತ್ತು 5 ಗಂಟೆಯಿಂದ ನಾನು ಇಲ್ಲೇ ಇದ್ದೀನಿ. ಆ್ಯಂಡ್ ಪ್ರತಿಯೊಬ್ರು ಕಮ್ಮಿ ಎಂದು ಆಗ್ತಾ ಇಲ್ಲ, ಬರೀ ಜಾಸ್ತಿನೇ ಆಗ್ತಾ ಇದೆ ನಮ್ಮ ಸರ್ನ ನೋಡೋದಕ್ಕೆ. ಆ್ಯಂಡ್ ತುಂಬ ಕಾಯಿಸಲ್ಲ ನಿಮ್ಮನ್ನ. ನಮ್ಮ ಸರ್ ಹೇಳ್ಬಿಟ್ಟಿದ್ದಾರೆ, ಮಾರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಮನ್ಸಲ್ಲೇ ಮಾತಾಡಬೇಕು ಅಂತ. 25ನೇ ತಾರೀಕು ಬರ್ತಾ ಇದ್ದೀವಿ. ನೀವು ಸಿನಿಮಾಯಿಂದ ಆಚೆ ಬಂದಮೇಲೆ ಊರು ತುಂಬ ಹೇಳ್ತೀರಾ ಅಂತ ನಾನು ಹೇಳ್ತೀನಿ. ಸೊ ಅಷ್ಟು ಸಖತ್ತಾಗಿ ಮಾಡಿದ್ದೀವಿ ಒಂದು ಸಿನಿಮಾನ ಅಂತ ನಮ್ಮ ಸರ್ಕಲಿಂದ. ಆ್ಯಂಡ್ ವಿ ಆರ್ ಬ್ಲೆಸ್ಡ್. ಆ್ಯಂಡ್ ಚಿಕ್ಕ ವಯಸ್ಸಿಂದ ಅವ್ರಿಗೆ ನಾನು ದೊಡ್ಡ ಫ್ಯಾನು, ಆ್ಯಂಡ್ ಫ್ಯಾನ್ ಬಾಯ್ ಕೂಡ ಇವಾಗಲೂ ಅಷ್ಟೇ. ಅವ್ರು ನೋಡೋಕ್ಕೆ ತುಂಬ ಹೆದರ್ಕೊಳ್ತೀನಿ ನಾನು. ಆ್ಯಂಡ್ ಇವತ್ತು ಅವ್ರ ಜೊತೆನೇ ಅವರ ವಿಲ್ಲನಾಗ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಅವ್ರ ಜೊತೆಗೆ ಅಂತಂದರೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಪ್ರತಿಯೊಬ್ಬರು ಸಕ್ಕತ್ತಾಗಿ ಮಾಡ್ಯಾರೆ, ಸಖತ್ತಾಗಿ ಕಾಣ್ತಾ ಇದ್ದಾರೆ ಇವತ್ತು. ಆ್ಯಂಡ್ ನಮ್ಮ ಪೊಲೀಸರು ಮಾತ್ರ ತುಂಬ ಡೀಸೆಂಟ್ ಆಗಿದ್ದಾರೆ ಇವತ್ತು, ಗೊತ್ತಿಲ್ಲ ಯಾಕೆ ಅಂತ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ 25ನೇ ತಾರೀಕು ಪ್ಲೀಸ್ ನಿಮ್ಮ ಡೇಟ್ನ ನೀವೇ ಮಾರ್ಕ್ ಮಾಡ್ಕೊಬಿಡಿ, ಸಖತ್ತಾಗಿರುತ್ತೆ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಕಿನಿ, ಒಳ್ಳೇದಾಗ್ಲಿ. ಅರ್ಚನಾ, ಓವರ್ ಟು ಯು. ನೀವೇನು ಹೇಳ್ತೀರಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ? ಎಲ್ರಿಗೂ ನಮಸ್ಕಾರ. ಲಾಸ್ಟ್ ಟೈಮ್ ನಾನು ಸ್ಟೇಜ್ ಮೇಲಿದ್ದು ಎಷ್ಟೊಂದು ಜನ ನನಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿದಾಗ ನಾನು ಥ್ಯಾಂಕ್ ಯು, ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೆ. ಮದುವೆ ಸಮಯದಲ್ಲಿ ಇಷ್ಟು ಜನ ನೋಡ್ತಾ ಇದ್ದೀನಿ, ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ನಿಮ್ಮಂಗೆ ಸುದೀಪ್ ಸರ್ ಅಭಿಮಾನಿ. ಆದರೆ ನಮ್ಮ ಮನೇಲಿ ಈ ಥರ ಈವೆಂಟ್ಸ್ಗೆಲ್ಲ ಕರ್ಕೊಂಡು ಹೋಗ್ತಾ ಇರಲಿಲ್ಲ, ಕಳಿಸ್ತಾನೂ ಇರಲಿಲ್ಲ. ನಾನು ಅದಕ್ಕೆ ಚಿಕ್ಕ ವಯಸ್ಸಲ್ಲಿರುವಾಗ ಅವ್ರ ಬರ್ಡೇ ದಿನ ಈ ಮ್ಯೂಸಿಕ್ ಚಾನೆಲ್ಸಲ್ಲಿ ಅವ್ರು ಸ್ಪೆಸಿಫಿಕ್ಕಾಗಿ ಅವ್ರ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತಾರಲ್ಲ, ನಾವು ಕರೆ ಮಾಡಿ ನಾನು ಅರ್ಚನಾ ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ, ಸುದೀಪ್ ಸರ್ಗೆ ನನ್ನ ಬರ್ಡೇ ವಿಶಸ್ ತಿಳಿಸ್ಬಿಡಿ, ನಾನು ಅವ್ರ ದೊಡ್ಡ ಅಭಿಮಾನಿ ಅಂತ ಹೇಳಿ ಅಂತ. ಅವರು ಖಂಡಿತ ಹೇಳ್ತೀವಿ ನಿಮಗಾಗಿ ಈ ಗೀತೆ ಅಂತೆಲ್ಲ ಮಾಡ್ತಾರಲ್ಲ. ಅಲ್ಲಿಂದ ಇವತ್ತು ಅವ್ರ ಜೊತೆ ನಾನು ನಟಿಸಿದ್ದೀನಿ ಅಂದಾಗ ನನಗೆ ಭಾಳ ಹೆಮ್ಮೆ ಆಗುತ್ತೆ. ನನ್ನ ಕೆರಿಯರಲ್ಲಿ ಮೈಲ್ ಸ್ಟೋನ್ ಅದು. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. 25ನೇ ತಾರೀಕು ಮಾರ್ಕ್ ಚಿತ್ರ ರಿಲೀಸ್ ಆಗ್ತಿದೆ. ಸಿನಿಮಾ ನೋಡೋಣ, ಮಜಾ ಮಾಡೋಣ, ಧೂಳೆಪ್ಸೋಣ. ಥ್ಯಾಂಕ್ ಯು. ನೀವು ಪ್ರತಿ ಸರಿ ನಮಗೆಲ್ಲ ಒಂದಲ್ಲ ಒಂದು ರೀತಿ ಸರ್ಪ್ರೈಸ್ ಮಾಡ್ತಾ ಇದ್ದೀರಾ. ನನ್ನ ಕೆರಿಯರಲ್ಲಿ ಇದು ಒಂದು ದೊಡ್ಡ ಪ್ರೀ ರಿಲೀಸ್ ಈವೆಂಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಸಿನಿಮಾಲು ಆಗಲೂ ಸರಿ, ಆಮೇಲೆ ಈ ಸಿನಿಮಾಗೆ ನೀವು ರೆಫರ್ ಮಾಡಿದ್ರಿ, ತುಂಬ ಖುಷಿಪಟ್ಟೆ, ತುಂಬ ಖುಷಿಯಿಂದ ಕೆಲಸ ಮಾಡಿದ್ದೀನಿ. ಆ್ಯಂಡ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಸರ್. ನಮಸ್ತೆ ಹುಬ್ಬಳ್ಳಿ, ಎಲ್ಲರೂ ಹೇಗಿದ್ದೀರಾ? ಚಲಿದ್ದೀರಾ? ತುಂಬ ಖುಷಿ ಆಗ್ತಿದೆ. ಮೊದಲನೇ ಸರಿ ನಿಮ್ಮನ್ನೆಲ್ಲ ಇಷ್ಟು ಕ್ಲೋಸಪ್ಪಲ್ಲಿ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಚಳಿಯಲ್ಲಿ ಕಾಯ್ಕೊಂಡಿದ್ದೀರಾ ಸುದೀಪ್ ಅಣ್ಣನಿಗೋಸ್ಕರ. ನಿಮ್ಮ ಹೆಚ್ಚಿನ ಸಮಯ ತಗೊಳ್ಳಲ್ಲ. ಇದೇ 25ನೇ ತಾರೀಕು ನಮ್ಮ ಸಿನಿಮಾ ಮಾರ್ಕ್ ರಿಲೀಸ್ ಆಗ್ತಿದೆ. ಎಲ್ಲ ಥಿಯೇಟ್ರಲ್ಲಿ ಬಂದು ನೋಡಿ, ನಮ್ಮನ್ನೆಲ್ಲ ಆಶೀರ್ವದಿಸ್ರಿ. ಥ್ಯಾಂಕ್ ಯು. ಇಡೀ ತಂಡಕ್ಕೆ ಥ್ಯಾಂಕ್ ಯು. ಜೊತೆಗೆ ಈ ನಮ್ಮ ಮಾರ್ಕಲ್ಲಿ ಒಂದು ಅದ್ಭುತ ನಡೆದಿದೆ. ಇತ್ತೀಚಿನ ದಿನಗಳಲ್ಲಿ ಬಂದಿರತಕ್ಕಂಥ ಒಂದು ಹಾಡು ಮಸ್ತ್ ಮಲೈಕ ಎಷ್ಟು ದೊಡ್ಡ ಹಿಟ್ ಆಗಿದೆ ಅಂದರೆ ಹೇಳದೆ ಬೇಕಾಗಿಲ್ಲ. 1000 ಲಕ್ಷಾಂತರ ರೀಲ್ಸು, ಇನ್ನೊಂದು ಮತ್ತೊಂದು. ಆದರೆ ಇದರ ವಿಶೇಷತೆ ಏನಪ್ಪಾ ಅಂದರೆ, ಈ ಹಾಡಿದ್ದು ಬೇರೆ ಯಾರು ಅಲ್ಲ, ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಮುದ್ದು ಮಗಳು, ಹಾರ್ಟ್ ಬೀಟ್ ನಮ್ಮ ಸಾನ್ವಿ ಸುದೀಪ್ ಅವರು. ಎಂತ ಅದ್ಭುತವಾಗಿ ಹಾಡಿದ್ದಾರೆ. ಸಾನ್ವಿ ನಿಜವಾಗ್ಲೂ ಈ ವೇದಿಕೆಯಲ್ಲಿ ಇಲ್ಲ. ಈಗ ನಾವು ಈ ವೇದಿಕೆ ಮೂಲಕ ನಮ್ಮ ಸಾನ್ವಿ ಸುದೀಪ್ ಅವ್ರಿಗೆ ಒಂದು ಜೋರ್ ಚಪ್ಪಾಳೆ ಹೊಡೆಯುವ. ಯಾಕಂದ್ರೆ ಎಂತ ಅದ್ಭುತ ಟ್ಯಾಲೆಂಟ್. ಅಫ್ಕೋರ್ಸ್ ಆ ಮನೆತನದಲ್ಲಿ ಅಂತ ಅದ್ಭುತ ಟ್ಯಾಲೆಂಟ್ ಇದ್ದೇ ಇರ್ತಾರೆ. ಯಾಕಂತಂದ್ರೆ ನಮ್ಮ ಕಿಚ್ಚ ಬ್ರೋನೇ ಅಷ್ಟು ಅದ್ಭುತ ಟ್ಯಾಲೆಂಟ್ ಅಂದಮೇಲೆ ಮಗಳಿಲ್ವಾ? ಶಿ ಇಸ್ ಅ ಫ್ಯಾಂಟಾಸ್ಟಿಕ್ ಸಿಂಗರ್. ಅದು ಈ ಒಂದು ಹಾಡಲ್ಲಿ ಅವ್ರ ಮೆಚುರಿಟಿ ಗೊತ್ತಾಗತ್ತೆ.
ಈಗ ನಿಮ್ಮೆಲ್ಲರಿಗೋಸ್ಕರ ಮಸ್ತ್ ಮಲೈಕ ಹಾಡನ್ನ ಪ್ಲೇ ಮಾಡ್ತೀವಿ. ಅದಾದ ನಂತರ ಈ ಒಂದು ಹಾಡಿಗೆ ಹೆಜ್ಜೆ ಹಾಕಕ್ಕೆ ವೇದಿಕೆ ಮೇಲೆ ಬರ್ತಾರೆ ನಮ್ಮ ಸಾನಿಯಾ ಅಯ್ಯರ್ ಅವರು. ಬರ್ಲಿ ಜೋಡ್ ಚಪ್ಪಳೆ ಗೈಸ್. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಮಾಡ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.